ಕ್ಷೇತ್ರ ಮರು ವಿಂಗಡಣೆಯಿಂದ ಕ್ಷೇತ್ರಗಳನ್ನು ಕಳೆದುಕೊಳ್ಳುವಂತಹ ಭೀತಿ ಇದೀಗ ತಮಿಳುನಾಡು ಸಿಎಂ ಸ್ಟಾಲಿನ್ ಅವರಿಗೆ ಎದುರಾಗಿದೆ. ಮರು ವಿಂಗಡಣೆಯಿಂದ ಕ್ಷೇತ್ರಗಳನ್ನು ಕಳೆದುಕೊಳ್ಳುವಂತಹ ಭೀತಿ ಎದುರಾಗಿದೆ. ತಮಿಳುನಾಡು ಸಿಎಂ ಸ್ಟಾಲಿನ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆಯನ್ನ ಕೂಡ ಕರೆಯಲಾಗಿದೆ. ಪ್ರಸ್ತುತ ಜನಸಂಖ್ಯೆಯ ಪ್ರಕಾರ ಮರು ವಿಂಗಡಣೆಯನ್ನ ಮಾಡಿದ್ರೆ ತಮಿಳುನಾಡಿಗೆ ಕೇವಲ 10 ಹೆಚ್ಚುವರಿ ಕ್ಷೇತ್ರಗಳು ಮಾತ್ರ ಸಿಗುತ್ತವೆ. ಅಂದರೆ ತಮಿಳುನಾಡು ಕ್ಷೇತ್ರಗಳು ಅಂದರೆ 12 ಕ್ಷೇತ್ರಗಳನ್ನು ಕಳೆದುಕೊಳ್ಳುತ್ತೆ ಎನ್ನುವಂತಹ ಭೀತಿ ಸ್ಟಾಲಿನ್ ಅವರಲ್ಲಿದೆ. ಕೇಂದ್ರ ತಮಿಳುನಾಡಿನ ಜನರ ಧ್ವನಿಯನ್ನ ಹತ್ತಿಕ್ಕುತ್ತಿದೆ. ಹಾಗೆ ಬಿಜೆಪಿ ತಮ್ಮ ಹಿತಾಸಕ್ತಿಗಳಿಗೆ ನಮ್ಮನ್ನ ಬಲಿ ಕೊಡ್ತಾ ಇದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಕೇಂದ್ರದ ವಿರುದ್ಧ ಹೋರಾಡಬೇಕಿದೆ ಅಂತ ಸರ್ವಪಕ್ಷಗಳ ಸಭೆಯಲ್ಲಿ ತಮಿಳುನಾಡು ಸಿಎಂ ಸ್ಟಾಲಿನ್ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಡಿಲಿಮಿಟೇಷನ್ ಏನಾದರೂ ಜಾರಿ ಆಯಿತು ಅಂದರೆ ಬರೀ ತಮಿಳುನಾಡು ಅಷ್ಟೇ ಅಲ್ಲ, ಕರ್ನಾಟಕ, ಆಂಧ್ರ ಪ್ರದೇಶ, ಹಾಗೆ ಹೇಗಿರುವಂತಹ ತೆಲಂಗಾಣ ಆಗಿರಬಹುದು, ಎಲ್ಲ ರಾಜ್ಯಗಳು ಕೂಡ, ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳು ಶೇಕಡ 20% ಕ್ಷೇತ್ರಗಳನ್ನು ಕಳೆದುಕೊಳ್ಳುವಂತಹ ನಿರೀಕ್ಷೆಯಲ್ಲಿ ಇರುವಂಥದ್ದು. ಇದು ಭಾರಿ ಆತಂಕವನ್ನೇ ಸೃಷ್ಟಿ ಮಾಡಿದೆ. ಕ್ಷೇತ್ರ ಮರು ವಿಂಗಡಣೆಯ ವಿಚಾರ ಈ ಬಗ್ಗೆ ಬಿಜೆಪಿಯಲ್ಲೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಆದರೂ ಕೂಡ ಅನ್ಅಫಿಷಿಯಲ್ ಆಗಿ ಒಂದು ಹಿಂಟನ್ನು ಕೂಡ ಕೊಟ್ಟಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ಕ್ಷೇತ್ರ ಮರು ವಿಂಗಡಣೆ ಆಯಿತು ಅಂದರೆ ತಮಿಳುನಾಡಿಗೆ 12 ಕ್ಷೇತ್ರಗಳನ್ನು ಕಳೆದುಕೊಳ್ಳುತ್ತೆ ಎನ್ನುವಂತಹ ಈಗಾಗಲೇ ಒಂದು ಆತಂಕದಲ್ಲಿದ್ದಾರೆ ಸ್ಟಾಲಿನ್.